ಭಕ್ತಿಯ ಮೋಹದಿಂದಲೇ ನೋಡುತ್ತಾ ಇದ್ದಾರೆ. ಎಲ್ಲರೂ ನನ್ನನ್ನು ಅಮ್ಮ ಅಮ್ಮ ಎಂಬುದಾಗಿ ಪೂಜಿಸುತ್ತಾ ಇದ್ದಾರೆ. ಹಾಗಿದ್ದರೆ ಸುರರಿಗೂ ಅಸುರರಿಗೂ ಇರುವಂತಹ ವ್ಯತ್ಯಾಸ ಎಷ್ಟು? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದಕ್ಕಾಗಿ ಸೂಕ್ಷ್ಮವಾಗಿಯೇ ನೋಡಬೇಕ. ಇನ್ನೊಮ್ಮೆ ಸಭೆಯನ್ನು ಪರೀಕ್ಷಿಸುತ್ತೇನೆ ನೋಡುವ. ಒಂದು ಕಡೆಯಲ್ಲಿ ಬ್ರಹ್ಮದೇವನು ಗೋಚರಿಸ್ತಾ ಇದ್ದಾನೆ. ಅವನನ್ನು ಕಂಡಾಗ ಪುತ್ರ ವ್ಯಾಮೋಹ ನನ್ನಲ್ಲಿ ತುಂಬಿ ಬರುತ್ತಾನೆ. ಆದ್ದರಿಂದಲೇ ಅವನನ್ನು ಮಗನ ಸಮಾನ ಎಂಬುದಾಗಿ ತೀರ್ಮಾನಿಸಿಕೊಂಡಿದೆ. ಇನ್ನೊಂದು ಕಡೆ ಮುಂದೆ ಬಂದು ನೋಡಿದೆ ಅಂತಾದರೆ ಪರಮೇಶ್ವರ ಸುಮಮಾಲೆಯನ್ನು ನನ್ನ ಕೈಗೆ ಕೊಡುವಂತಹ ಸಂದರ್ಭದಲ್ಲಿ ಅವನ ಮುಖವನ್ನು ನೋಡಿದೆ ಎಂದಾದ ಸಹೋದರನ ಪ್ರೀತಿ ನನ್ನಲ್ಲಿ ಕಾಣುತ್ತಾ ಇತ್ತು. ಹಾಗಾಗಿ ಅವನು ನನ್ನ ಸಹೋದರ ಎಂಬುದಾಗಿ ಅರಿತುಕೊಂಡೆನು. ಹೀಗೆ ಮುಂದೆ ಮುಂದೆ ಬಂದ ಹಾಗೆ ಅಸುರ ಕಾಮ ದೃಷ್ಟಿಯಿಂದ ನನ್ನನ್ನು ವರಿಸು ಎಂಬುದಾಗಿ ಹೇಳಿಕೊಂಡು ಮುಂದೆ ಬರುತ್ತಾ ಇತ್ತು. ನನ್ನನ್ನು ವರಿಸಿದವರಿಗೆ ಅಂತ ನಮ್ಮ ಊರಿನ ಮಾರಿಯಮ್ಮನಿಗೆ 108 ಕೋಳಿ ಬಲಿ ಕೊಡ್ತೇವೆ. ಖಂಡಿತವಾಗಿ ಯಾಕಾಗಿ ಇವರ ಮುಖವನ್ನು ಕಾಣುವಾಗ ಯಾರಲ್ಲೂ ಸ್ಥಿರವೆಂಬುದು ಇವರಿಗೆ ಸ್ಥಿರತೆಯೇ ಇಲ್ಲ. ಅವರನ್ನು ವರಿಸಿದರೆ ನಾನು ಸ್ಥಿರವಾಗಿರುತ್ತೇನೆ. ಖಂಡಿತವಾಗಿ ಇವರ ಕಾಮದ ಬಲೆಗೆ ಸಿಲುಕಿ ನನ್ನ ಬದುಕನ್ನು ಹಾಳೆಸೆಗುವುದು ಸರಿಯಲ್ಲ. ಹಾಗೆಂದು ಇದ್ದ ಬಂದೆ ಅಂತ ಆದರೆ ದೇವತೆಗಳು ನನ್ನ ಕಾಲಿಗೆರಗುತ್ತಾ ಇದ್ದಾರೆ, ಅಮ್ಮ ಎಂಬುದಾಗಿ ಪೂಜಿಸುತ್ತಾ ಇದ್ದಾರೆ. ಹಾಗಿದ್ದರೆ ಇವರನ್ನು ನಾನು ವರಿಸುವುದಕ್ಕೆ ಸಾಧ್ಯ ಉಂಟೇನೆ? ಯಾಕೆ ಮಕ್ಕಳನ್ನು ತಾಯಿ ಎಂದಿಗೂ ಆ ದೃಷ್ಟಿಕೋನದಲ್ಲಿ ಇರಿಸಕೂಡದು. ಆದ್ದರಿಂದಲೇ ಇವರನ್ನು ನನ್ನ ಮಕ್ಕಳಾಗಿ ನೋಡಿಕೊಂಡು ಅದಕ್ಕಾಗಿ ಇವರಾರು ನನ್ನನ್ನು ವರಿಸುವುದಕ್ಕೆ ಸರಿ ಸಮಾನರಲ್ಲ. ನೋಡೋಣ, ಈ ಸಭೆಯನ್ನು ನೋಡುತ್ತಾ ನೋಡುತ್ತಾ ಮುಂದುವರಿಯುತ್ತೇನಂತೆ.
ಎದ್ದೇಳು, ಮನದ ಅಭೀಷ್ಟ ಏನಾದ್ರೂ ಇದ್ರೆ ಕೇಳಿಕೋ, ಅನುಗ್ರಹಿಸು. ಸ್ವಾಮಿ, ಇಷ್ಟೊಂದು ದೊಡ್ಡ ಸಭೆ ಪರಿಕಿಸುತ್ತಾ ಮುಂದೆ ಬಂದ ಹಾಗೆ ಅಸನ್ಮುಖಿಯಾಗಿ ಕಂಡವರು ನೀವು. ಆದ್ದರಿಂದ ಸದಾ ಶಿಷ್ಟರನ್ನು ದುಷ್ಟರನ್ನು ಹೊರೆಯುವವರು ನೀವೆಂಬುದಾಗಿ ಅರಿತುಕೊಂಡು ಶಿಷ್ಟರನ್ನು ನಗುತ್ತಲೇ ಪೊರೆಯುತ್ತಾ ದುಷ್ಟರನ್ನು ನಗುತ್ತಲೇ ಸಂಹರಿಸುತ್ತಾ ಬರುವವರೆಂದಾದರೆ ನಿಮ್ಮನ್ನೇ ವರಿಸಿಕೊಳ್ಳಬೇಕೆಂಬಂತ ಆಸೆ ನನ್ನಲ್ಲಿ ಹುಟ್ಟಿ ಹೋಯಿತು. ಆದ್ದರಿಂದಲೇ ಕೈಯಲ್ಲಿದ್ದಂತಹ ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿದ್ದೇನೆ. ಮಾತ್ರವಲ್ಲ, ನನ್ನ ಮನಸ್ಸಲ್ಲಿರುವಂತಹ ಆಸೆಯನ್ನು ನೀವು ಕೇಳಿದ್ದೀರಲ್ಲ ಸ್ವಾಮಿ. ಒಂದಾಸೆ, ಏನದು? ಸದಾ ಕಾಲ ಪರಮ ಪಾವನವಾದಂತಹ ವಕ್ಷಸ್ಥಳದಲ್ಲಿ ನನಗೆ ಜಾಗ ನೀಡುವಿರಿ. ನನ್ನ ಹೃದಯ ಸ್ಥಳ. ಆ ರೀತಿಯಾಗಿ ನಿಮ್ಮ ಚರಣ ಸೇವೆಯನ್ನು ಮಾಡಬೇಕೆಂಬಂತ ಆಸೆ. ಸಂತೋಷ. ಇನ್ನು ಮುಂದಕ್ಕೆ ಶ್ರೀಹರಿಯ ಹೃದಯ ಸ್ಥಾನದಲ್ಲಿ ನಿನಗೆ ಸನ್ನಿಧಾನ. ಸರಿ, ಇಲ್ಲಿಯೇ ನಿನಗೆ ನಿವಾಸ. ಇದು ಸಿರಿಯ ನಿವಾಸ. ಇನ್ನು ಮುಂದಕ್ಕೆ ಸಂತೋಷ. ಭಕ್ತರನ್ನು ಕೊರೆಯುತ್ತಾ ನನ್ನ ಪ್ರಾಣೇಶ್ವರಿಯಾಗಿ ನನ್ನ ಜೊತೆಯಲ್ಲೇ ಇದ್ದು ನಿಮ್ಮ ಅಭೀಷ್ಟ ಅಂತ ಆಗಲಿ. ಲಕ್ಷ್ಮೀ ವಕ್ಷಣೆ